ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಥವಾ ಫ್ಯಾಟ್ ಲಾಸ್ ಮಾಡ್ಕೋಬೇಕು ಅಂದ್ರೆ ಕಡಿಮೆ ತಿನ್ಬೇಕು ಅಂತ ನೀವ್ ಅನ್ಕೋತಿದ್ದೀರಾ ಅಂದ್ರೆ ಅದು ನಿಮ್ಮ ಭ್ರಮೆ. ಲೆಟ್ಸ್ ಗೆಟ್ ಫಿಟ್ ಟುಗೆದರ್‌ನ ಮತ್ತೊಂದು ಎಪಿಸೋಡ್‌ಗೆ ಸ್ವಾಗತ. ನೀವು ಕಾನ್ಸ್ಟೆಂಟ್ ವರ್ಕೌಟ್ ಮಾಡೋದ್ರಿಂದ ನಿಮ್ ಬಾಡಿ ವಿಲ್ ಆಸ್ಕ್ ಫಾರ್ ಮೋರ್. ಸೊ ಬೆಳಗ್ಗೆ ನಾನು ಬ್ರೇಕ್‌ಫಾಸ್ಟ್‌ಗೆ ಅಂತ ಬಾಯ್ಲ್ಡ್ ಎಗ್ ಸ್ಯಾಂಡ್ವಿಚ್‌ನ ತಿನ್ಕೊಂಡು ಲಂಚ್, ಡಿನ್ನರ್ ಎರಡನ್ನೂ ಪ್ಯಾಕ್ ಮಾಡ್ಕೊಂಡು ಆಫೀಸಿಗೆ ಹೋದೆ. ಆಫೀಸ್ ರೀಚ್ ಆದ್ಮೇಲೆ ಸ್ವಲ್ಪ ಕೆಲಸ ಮಾಡ್ತಾ ಏಟ್ ಆಮ್ಲ. ನಾನು ಎವ್ರಿ ಡೇ ಒಂದು ಆಮ್ಲ ತಿಂದೇ ತಿಂತೀನಿ. ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಸೊ ಸ್ವಲ್ಪ ಕೆಲಸ ಮಾಡ್ಕೊಳೋ ಅಷ್ಟೊತ್ತಿಗೆ ಲಂಚ್ ಟೈಮ್ ಆಯ್ತು. ಲಂಚ್‌ಗೆ ಐ ಏಟ್ ದಿಸ್ ಓವರ್ ನೈಟ್ ಸೋಕ್ಡ್ ಓಟ್ಸ್ ವಿತ್ ಬನಾನಾ, ಬ್ಲೂಬೆರ್ರೀಸ್‌ನ ತಿಂದೆ. ಆಮೇಲೆ ಕ್ಯುಕಂಬರ್ ಮತ್ತೆ ಕ್ಯಾರಟ್ ಫಾರ್ ಸಲಾಡ್. ಆಮೇಲೆ ಸಂಜೆ ಸ್ನಾಕ್ಸ್‌ಗೆ ಅಂತ ಹೇಳ್ಬಿಟ್ಟು ಐ ಹ್ಯಾಡ್ ಮಖಾನ ಟುಡೇ. ಸ್ನಾಕ್ಸ್ ಮುಗಿಸ್ಕೊಳೋದ್ರಲ್ಲಿ ಡಿನ್ನರ್ ಟೈಮ್ ಆಗಿತ್ತು. ಆಸ್ ಐ ಡೂ ಇಂಟರ್ಮಿಟೆಂಟ್ ಫಾಸ್ಟಿಂಗ್ 6:30 ಅಂದ್ರೆ ಡಿನ್ನರ್ ಟೈಮ್ ಆಗುತ್ತೆ. ಸೊ ಡಿನ್ನರ್‌ಗೆ ಅಂತ ನಾನು ರಾಗಿ ಇಡ್ಲಿ, ಪಾಲಕ್ ದಾಲ್ ಮತ್ತೆ ಸ್ವಲ್ಪ ಕುಕುಂಬರ್ ಅಂಡ್ ಆಮ್ಲೆಟ್‌ನ ತಿನ್ಕೊಂಡೆ. ಓವರ್ ಆಲ್ ನೀವು ಕನ್ಸ್ಯೂಮ್ ಮಾಡೋ ಮೀಲಲ್ಲಿ ಲೆಸ್ ಕಾರ್ಬ್ಸ್ ಇರಬೇಕು. ಎಷ್ಟಾಗುತ್ತೆ ಅಷ್ಟು ಪ್ರೋಟೀನ್ ಮತ್ತೆ ಫೈಬರ್ಸ್‌ನ ಇಂಟೇಕ್ ಮಾಡಿ. ಸೊ ಇದೇ ನಿಮ್ಮ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್‌ಗೆ ಮೇಜರ್ ಹೆಲ್ಪ್ ಆಗುತ್ತೆ.